Hello students, welcome to Math Bro. In today's session, I am going to discuss about the most important 3-mark questions from the chapter 3-dimensional geometry. Okay, ನಾನು ಈ ಸೆಷನ್ ಒಳಗಡೆ ಏನು ಡಿಸ್ಕಷನ್ ಮಾಡ್ತಾ ಇದ್ದೀನಲ್ಲ ಇವು ಜಾಸ್ತಿ ರಿಪೀಟೆಡ್ ಆಗಿ ಬಂದಿರೋ ಕ್ವಶನ್ಸ್ ಇವು ಇಲ್ಲಿ ಎನ್ಯುವಲ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಆಗಿರ್ಬೋದು ಅಥವಾ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಆಗಿರ್ಬೋದು. ಓಕೆ, ಸೊ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ equation of a line passing through a point parallel to a given vector. ಓಕೆ, ಈ ಡೆರಿವೇಶನ್ ಅಲ್ಲಿ ನಿಮಗೆ ಕೇಳಿರೋದು ಎಕ್ಸಾಮ್ ಅಲ್ಲಿ ಕೇಳೋದು ವೆಕ್ಟರ್ ಫಾರ್ಮ್ ಮಾತ್ರ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಯಾಕಂತಂದ್ರೆ ಎಲ್ಲ ಸುಮ್ಮನೆ ನೀವೆಲ್ಲ ಕಾರ್ಟೀಷಿಯನ್ ಫಾರ್ಮ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಓಕೆ, ಪ್ರಾಕ್ಟೀಸ್ ಮಾಡ್ರಿ, ಬಟ್ ಕ್ವಶನ್ ಅನ್ನ ಪ್ರಾಪರ್ ಆಗಿ ರೀಡ್ ಮಾಡ್ಬೇಕು ನೀವು. ಅವ್ರು ವೆಕ್ಟರ್ ಫಾರ್ಮ್ ಕೇಳಿದಾಗ ನೋ ನೀಡ್ ಟು ರೈಟ್ ದ ಕಾರ್ಟೀಷಿಯನ್ ಫಾರ್ಮ್, ಕರೆಕ್ಟಾ? ಸೊ ಅವ್ರು ಎಷ್ಟು ಕೇಳಿರ್ತಾರೋ ಅಷ್ಟು ನೀವು ಡಿರೈವ್ ಮಾಡಿದ್ರೆ ಯು ವಿಲ್ ಗೆಟ್ 3 out of 3 marks. Don't waste your time in deriving the equation of line in Cartesian form. So let us begin with the derivation part. ಇಲ್ಲಿ ಏನಂತಂದ್ರೆ ಒಂದು ಲೈನ್ ಐತಂತ, that line is passing through a point. So let me consider a line in a 3-dimensional space. Let me draw the 3-dimensional axis. This is being z-axis and this is x-axis, whereas this is y-axis. Okay, and the line, required line ನಾನು ಏನು ಡಿರೈವ್ ಮಾಡಬೇಕಾಗಿತ್ತಲ್ಲ, that line is passing through a point A ಅನ್ನೋದು. ನೀವು A ಅನ್ಬೋದು, B ಅನ್ಬೋದು, ಏನಾದರೂ ಹೆಸರು ಕೊಡ್ಬೋದು. whose coordinates are x1, y1, z1 ಅಂತ ಅನ್ಕೊಳ್ಳೋದು. ಓಕೆ, let me join the point O and A. ಇವೆರಡೂ ಜಾಯಿನ್ ಮಾಡಿದೀವಿ ಅಂತಂದ್ರೆ we will get one position vector of point A. Let it be vector A bar ಅಂತ ಹೇಳಿ ಅನ್ಕೊಳ್ಳೋಣ. Consider any arbitrary point. ಒಂದು arbitrary point ಕನ್ಸಿಡರ್ ಮಾಡೋಣ ಈ ಲೈನ್ ಮೇಲೆ. It can be any point which is not a fixed point. ಮೂವ್ ಆಗ್ತಾ ಇರುತ್ತದೆ ಈ ಲೈನ್ ಮೇಲೆ, ಎಲ್ಲಾದ್ರೂ ಒಂದ್ ಕಡೆ ಇರುತ್ತೆ. ನಾನು ಇಲ್ಲಿ ಕನ್ಸಿಡರ್ ಮಾಡ್ತೇನೆ. ಓಕೆ, ಇದ್ರದ್ದು ಕೋಆರ್ಡಿನೇಟ್ಸ್ ಏನಂತ ಅನ್ಕೊಡ್ರಿ, x, y, z ಅಂತ ಅನ್ಕೊಳ್ಳೋಣ. ಲೆಟ್ ಮಿ ಜಾಯಿನ್ ದೀಸ್ ಟೂ ಪಾಯಿಂಟ್ಸ್ O ಮತ್ತೆ P ಅನ್ನ ಜಾಯಿನ್ ಮಾಡೋಣ. then the position vector of point P will be vector r ಅಂತ ಅನ್ಕೊಳ್ಳೋಣ. ಈಗ ನನಗೆ ಯಾರ್ದು ಇಕ್ವೇಶನ್ ಬೇಕಾಗಿರೋದು, ನನಗೆ ಬೇಕಾಗಿರೋ ಇಕ್ವೇಶನ್ ಯಾವ್ದಂತಂದ್ರೆ ಲೈನ್ ಎಲ್ ಇಕ್ವೇಶನ್ ಬೇಕಾಗಿತ್ತು. and that is nothing but the equation of AP. equation of AP ಒಂದು ಫೈಂಡ್ ಮಾಡಿಬಿಟ್ರೆ ನಮಗೇನು ಸಿಕ್ಬಿಡುತ್ತೆ, equation of line L ಸಿಗುತ್ತಾ. and he has also given that the line is parallel to the vector B ಅಂತ ಅನ್ಕೊಳ್ಳೋಣ. ಇಷ್ಟು ನೀವು ನೀಟಾಗಿ ಡಯಾಗ್ರಾಮ್ ಡ್ರಾ ಮಾಡಿದ್ರಿ ಅಂತಂದ್ರೆ ಬೈ ಮೆನ್ಷನಿಂಗ್ ದಿ ಆಕ್ಸಿಸ್ ಪ್ರಾಪರ್ಲಿ, ದಿಸ್ ಈಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಒನ್ ಈಸ್ ವೈ ಆಕ್ಸಿಸ್. ಇಷ್ಟು ನೀಟಾಗಿ ಡ್ರಾ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ 1 mark. 3 mark ಅಲ್ಲಿ 1 mark ಡಯಾಗ್ರಾಮ್ ಏನಾಗಿರುತ್ತೆ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ದೆನ್ ಒಂದ್ 2 ಲೈನ್ ಅಲ್ಲಿ ಕನ್ಸ್ಟ್ರಕ್ಷನ್ ಬರೀಬೇಕು. ಓಕೆ, ಸೊ ಏನ್ ಬರೀತೀರಿ, ಲೆಟ್ the line L passing through the point ಯಾವ ಪಾಯಿಂಟ್ ಬರೀತೀರಿ, A of x1, y1, z1 with position vector PV as
ವೆಕ್ಟರ್ ಎ. ಹೌದಾ? ನೆಕ್ಸ್ಟ್, ಅಂಡ್ P of x, y, z be any point on the line L. Okay, and also L is parallel to vector B. ಹೌದಾ? L is parallel to vector B ಅಂತಂದ್ರೆ L ಅಂತಂದ್ರೆ ಯಾವ ಲೈನ್ ಇದು? AP. ಹೌದಾ? ವೆಕ್ಟರ್ AP is parallel to this vector. ನೀವು ವೆಕ್ಟರ್ ಅಲ್ಜಿಬ್ರಾ ಒಳಗಡೆ ಕಲ್ತಿದ್ದೀರಿ. ಏನಂತ? ಒಂದು ವೆಕ್ಟರ್ ಇನ್ನೊಂದು ವೆಕ್ಟರ್ ಪ್ಯಾರಲಲ್ ಇತ್ತು ಅಥವಾ ಕೋಲಿನಿಯರ್ ಇತ್ತು ಅಂತಂದ್ರೆ ಏನ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕ? ಒನ್ ವೆಕ್ಟರ್ ಈಸ್ ಈಕ್ವಲ್ ಟು ಸ್ಕೇಲಾರ್ ಮಲ್ಟಿಪಲ್ ಆಫ್ ಅನದರ್ ವೆಕ್ಟರ್ ಇರಬೇಕಲ್ಲ. ದ ಸೇಮ್ ಕಾನ್ಸೆಪ್ಟ್ ವಿ ವಿಲ್ ಯೂಸ್ ಟು ಡಿರೈವ್ ದಿಸ್ ಇಕ್ವೇಶನ್ ಆಫ್ ಅ ಲೈನ್. ಹೌದಾ? ಸೊ ಏನ್ ಮಾಡೋಣ? ಸೊ ದಿಸ್ ಇಂಪ್ಲೈಸ್ therefore the vector AP can be written as lambda multiples of vector B ಅಂತ ಬರಿಬಹುದಲ್ಲ. ದಿಸ್ ವೆಕ್ಟರ್ AP by using position vector concept ಹೆಂಗ್ ಬರೀತೀರಿ? OP minus OA ಅಂತ ಬರಿಬಹುದಾ? OP minus OA is equals to ಏನಾಗುತ್ತೆ? lambda into vector B bar. ದೆನ್ ವಾಟ್ ಅಬೌಟ್ OP? ಡಯಾಗ್ರಾಮ್ ಒಳಗ ನೀವು ಡಯಾಗ್ರಾಮ್ ಅನ್ನ ನೀಟಾಗಿ ಡ್ರಾ ಮಾಡಿದ್ರಿ ಅಂತಂದ್ರೆ ನಿಮ್ಗೆಲ್ಲೂ ಆನ್ಸರ್ ರಾಂಗ್ ಬರೋ ಚಾನ್ಸೇ ಇರೋದಿಲ್ಲ. OP ಅಂತಂದ್ರೆ ಏನಿದೆ ಇಲ್ಲಿ? ವೆಕ್ಟರ್ R ಇದೆ. ಸೊ ಲೆಟ್ ಮಿ ರೈಟ್ ಇಟ್ ಹಿಯರ್. ವೆಕ್ಟರ್ R ಮೈನಸ್ OA ಅಂತಂದ್ರೆ ಏನ್ ತಗೊಂಡಿರಿ? ವೆಕ್ಟರ್ A ಬಾರ್ ತಗೊಂಡಿದ್ದೀರಿ. A bar is equals to lambda into B bar. So we have got the vector form as what? If I shift this vector A bar to that side, then it becomes A bar plus lambda into B bar is the required equation of the line in vector form. ನಾವು ಡಿರೈವ್ ಮಾಡಿರೋದು ಯಾವ ಫಾರ್ಮ್ ಒಳಗಡೆ? ವೆಕ್ಟರ್ ಫಾರ್ಮ್ ಒಳಗಡೆ ಡಿರೈವ್ ಮಾಡಿರೋದು. ಓಕೆ, ನಿಮಗೆ ಕೇಳೋದು ಎಕ್ಸಾಮ್ ಒಳಗಡೆ ವೆಕ್ಟರ್ ಫಾರ್ಮ್ ಮಾತ್ರ. ಇಲ್ಲಿ ನೀವು ಬರೆದು ಬಿಡಬಹುದು ವೆಕ್ಟರ್ ಫಾರ್ಮ್ ಅಂತ. ಹಂಗಾದ್ರೆ ಒಂದ್ ವೇಳೆ ಕಾರ್ಟೀಸಿಯನ್ ಫಾರ್ಮ್ ಕೇಳಿದ್ರೆ ಅಂತಂದ್ರೆ ಯಾವ ರೀತಿ ಬರೀಬೇಕು? ವೆಕ್ಟರ್ ಫಾರ್ಮ್ ಕೇಳಿದ ಮೇಲೆನೆ ಕಾರ್ಟೀಸಿಯನ್ ಫಾರ್ಮ್ ಕೇಳಬೇಕು. ಮುಂಚೆ ಇದು 5 ಮಾರ್ಕ್ ಕ್ವಶನ್ ಇತ್ತು, ಬಟ್ ಈಗ ಏನ್ ಮಾಡಿದಾರೆ ಅಂತಂದ್ರೆ ಇದನ್ನ 3 ಮಾರ್ಕ್ಸ್ ಕೇಳ್ತಾ ಇದ್ದಾರೆ. ಸೊ ವಿ ವಿಲ್ ಡಿರೈವ್ ಫಾರ್ ಕಾರ್ಟೀಸಿಯನ್ ಫಾರ್ಮ್ ಆಲ್ಸೋ. ಸೊ ಫಾರ್ ಕಾರ್ಟೀಸಿಯನ್ ಫಾರ್ಮ್, we will consider the vector form equation. ನಮಗೆ ಗೊತ್ತಿರೋದು ಏನಿದೆ ಇಲ್ಲಿ? ವೆಕ್ಟರ್ R is equals to A bar plus lambda into B bar. ಕರೆಕ್ಟಾ? ವೆಕ್ಟರ್ R ಅನ್ನ ನೀವು by using component of a vector ನೀವು ಹೆಂಗ್ ಬರೀತೀರಿ? ವೆಕ್ಟರ್ R ಅನ್ನ ಯಾವ ರೀತಿ ಬರೀತೀರಿ? x ಮೈನಸ್ ಇದ್ರದ್ದು ಕೋಆರ್ಡಿನೇಟ್ಸ್ ಏನಿರ್ತಾವ? ಇದ್ರದ್ದು ಕೋಆರ್ಡಿನೇಟ್ಸ್ 0, 0, 0 ಇರುತ್ತೆ. x minus 0 into I, y minus 0 into j, z minus 0 into k. ಅದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಲೆಟ್ ಮಿ ರೈಟ್ ಇಟ್ ಡೈರೆಕ್ಟ್ಲಿ. ಏನಂತ ಬರೀತೀರಿ? xi ಪ್ಲಸ್ yj ಪ್ಲಸ್ zk ಅಂತ ಬರೀತೀರಿ. ಇನ್ ದ ಸೇಮ್ ಮ್ಯಾನರ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ A ಅಂತಂದ್ರೆ A ಬಾರ್ ಅನ್ನ ಯಾವ ರೀತಿ ಬರೀತೀರಿ? x1i ಆಮೇಲೆ y1j z1k ಅಂತ ಬರೀತೀವಿ ಪ್ಲಸ್ ಲ್ಯಾಂಬ್ಡಾ ಆಸ್ ಇಟ್ ಈಸ್. ನೆಕ್ಸ್ಟ್ ವೆಕ್ಟರ್ B ಬಾರ್ ಏನಿದೆ? ಲೆಟ್ ಮಿ ಡಿಫೈನ್ ವೆಕ್ಟರ್ B ಬಾರ್ ವಿತ್ ಡೈರೆಕ್ಷನ್ ರೇಷಿಯೋಸ್ ABC ಆಸ್ AI ಪ್ಲಸ್ BJ ಪ್ಲಸ್ CK ಅಂತ ಅನ್ಕೊಡ್ರಿ. where A, B, C are the direction ratios of vector B. ಓಕೆ, ಇದನ್ನ ಇಲ್ಲೇ ಬರೀರಿ, ಕಾಪಿ ಮಾಡ್ಕೊಳ್ಳೋಣ. AI ಪ್ಲಸ್ BJ ಪ್ಲಸ್ CK. ಈಗ ನೋಡಿ,
ಈ ಲ್ಯಾಂಬ್ಡಾ ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ. ಅಟ್ ದ ಸೇಮ್ ಟೈಮ್ ವಿ ನೀಡ್ ಟು ಆಡ್ ದಿ ಕೋಎಫಿಷಿಯಂಟ್ಸ್ ಆಫ್ ಐ ಕೋಎಫಿಷಿಯಂಟ್ಸ್ ಅನ್ನ ಆಡ್ ಮಾಡ್ತೀರಿ. ಲ್ಯಾಂಬ್ಡಾ ಎ ಇಲ್ಲಿ x1 ಐತಿ. ಸೊ ಐ ಕಾಮನ್ ತಗೊಂಡ್ರಿ ಅಂತಂದ್ರೆ ಏನ್ ಉಳಿಯುತ್ತೆ ಇಲ್ಲಿ x1 ಪ್ಲಸ್ ಲ್ಯಾಂಬ್ಡಾ ಎ ಅಂತ ಬರಿಬೋದಾ, ಪ್ಲಸ್ ಜೆ ಕಾಮನ್ ತಗೊಂಡ್ರಿ ಅಂತಂದ್ರೆ ಏನ್ ಬರೀತೀರಿ ಇಲ್ಲಿ y1 ಇದೆ, ಪ್ಲಸ್ ಇಲ್ಲಿ ಏನ್ ಬರೀತೀರಿ ಬಿ ಲ್ಯಾಂಬ್ಡಾ ಅಂತ ಬರೀತೀರಿ, ಪ್ಲಸ್ ನೆಕ್ಸ್ಟ್ ಕೆ ಕಾಮನ್ ತಗೊಂಡ್ವಿ ಅಂತಂದ್ರೆ ಏನಾಗುತ್ತೆ ಇಲ್ಲಿ z1 ಐತಿ, z1 is added with lambda into c, that is nothing but c lambda. ಹೌದಾ? ಇದು ಯಾರು ಈಕ್ವಲ್ ಇತ್ತು? ಇದು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝಡ್ ಕೆ ಕ್ಯಾಪ್ ಈಕ್ವಲ್ ಐತಿ. Now let me compare the coefficients of I, J and K. So comparing both sides, comparing on both sides. So ಅವಾಗ ಏನಾಗುತ್ತೆ ಈಗ x is equal to ಏನಾಗುತ್ತೆ x1 plus lambda a ಆಗುತ್ತೆ. So x is equals to x1 plus lambda a. Then what about y? Y is equals to y1 plus b lambda. ಆಮೇಲೆ ಈ ಕಡೆ z is equals to z1 plus c lambda. ಓಕೆ, ಸೊ ಎಲ್ಲಾ ಕಡೆ ಲ್ಯಾಂಬ್ಡಾ ಐತಲ್ಲ, ನಾವು ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ ಬರಲಿಕ್ಕೆ ಟ್ರೈ ಮಾಡೋಣ. ಹಂಗಾದ್ರೆ ಏನಾಗತ್ತೆ ನೋಡ್ರಿ. ಸೊ ಇಫ್ ಐ ಕೀಪ್ ದ ಲ್ಯಾಂಬ್ಡಾ as it is, then lambda becomes equals to x minus x1 divided by a. ಕರೆಕ್ಟಾ? ಫಸ್ಟ್ x1 ಶಿಫ್ಟ್ ಮಾಡ್ತೀರಿ, ಈ ಕಡೆ x minus x1 ಆಗುತ್ತೆ. ಲ್ಯಾಂಬ್ಡಾ ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಆ ಕಡೆ ಶಿಫ್ಟ್ ಮಾಡಿದ್ರಿ ಅಂತಂದ್ರೆ ಡಿವೈಡ್ ಆಗುತ್ತೆ. ಇನ್ ದ ಸೇಮ್ ಮ್ಯಾನರ್ ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ y minus y1 divided by b. ಆಮೇಲೆ ಇಲ್ಲಿ ಲ್ಯಾಂಬ್ಡಾ ಏನಾಗುತ್ತೆ ರೀ, ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು z minus z1 divided by c ಆಗುತ್ತೆ. ಹೌದಾ? These three are equal to lambda ಅಂತಂದ್ರೆ they are equal to each other. So in the last step what we should write? X minus x1 divided by a is equals to y minus y1 divided by b is equals to z minus z1 divided by c. See, ನಿಮ್ಗೆ ಎಲ್ಲೂ ಎಕ್ಸಾಮ್ ಒಳಗಡೆ ಡಿರೈವ್ ಓನ್ಲಿ ಕಾರ್ಟೀಸಿಯನ್ ಫಾರ್ಮ್ ಅಂತ ಕೇಳೋದೇ ಇಲ್ಲ. ಬಿಕಾಸ್ by using vector form only we can derive the equation of line in Cartesian form. Vector form ಗೊತ್ತಿದ್ರೆ ಮಾತ್ರ ನಾವು Cartesian form ಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಬರುತ್ತೆ. Okay, pause the video and note down the answer. And the next concept is distance between two skew lines. Okay, distance between two skew lines. ನಿಮ್ಗೆ skew lines ಅಂದ್ರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೇನೆ. ಡಿಸ್ಟೆನ್ಸ್ ಬಿಟ್ವೀನ್ ಆರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತಾನು ಅನ್ಬೋದು ನೀವು, ಟು ಸ್ಕ್ಯೂ ಲೈನ್ಸ್. ಸ್ಕ್ಯೂ ಲೈನ್ಸ್ ಅಂತಂದ್ರೆ ಏನು? ಸೊ ಫಸ್ಟ್ ಲೆಟ್ ಮಿ ಕನ್ಸಿಡರ್ ಟೂ ಪ್ಲೇನ್ಸ್. ಎರಡು ಬೇರೆ ಬೇರೆ ಪ್ಲೇನ್ಸ್ ಕನ್ಸಿಡರ್ ಮಾಡೋಣ. ಇಲ್ಲಿ ಇದೊಂದು ಪ್ಲೇನ್, ಫಸ್ಟ್ ಪ್ಲೇನ್ ಅನ್ಕೊಡ್ರಿ, ಇದು ಸೆಕೆಂಡ್ ಪ್ಲೇನ್. ಓಕೆ, ದೆನ್ ಈಗ ನೋಡ್ರಿ, ಈ ಪ್ಲೇನ್ ಒಳಗಡೆ ಒಂದು ಲೈನ್ ಡ್ರಾ ಮಾಡ್ತಾನೆ. ಲೆಟ್ ಇಟ್ ಬಿ L1 ಅಂತ ಹೇಳ್ಕೊಳ್ಳಿ. ಆಮೇಲೆ ಇನ್ ದ ಸೆಕೆಂಡ್ ಪ್ಲೇನ್ ಇಲ್ಲೊಂದು ಲೈನ್ ಡ್ರಾ ಮಾಡ್ತೀನಿ. ಲೆಟ್ ಇಟ್ ಬಿ ಲೈನ್ L2. ಇವೆರಡು ಬೇರೆ ಬೇರೆ ಪ್ಲೇನ್ ಒಳಗಡೆ ಇರೋದ್ರಿಂದ 100% ಇವೆರಡು ಎಲ್ಲೂ ಕೂಡ ಇಂಟರ್ಸೆಕ್ಟ್ ಆಗೋದೇ ಇಲ್ಲ. ಹೌದಾ? ಅಂಡ್ ದೇ ಆರ್ ನೆವರ್ ಪ್ಯಾರಲಲ್ ಟು ಈಚ್ ಅದರ್. ಪ್ಯಾರಲಲ್ ಹೆಂಗ್ ಆಗ್ತಾವ ಇವು? ಪ್ಯಾರಲಲ್ ಆಗೋದೇ ಇಲ್ಲ. ಇದು ಈ ಕಡೆ ಹೊಂಟಿದೆ ಮತ್ತೆ ಇದು ಈ ಕಡೆ ಹೊಂಟಿದೆ. ಇದು ಈ ರೀತಿ ಇದೆ, ಇದು ಈ ರೀತಿ ಇದೆ, ಬಟ್ ಪ್ಲೇನ್ ಬೇರೆ ಬೇರೆ. ಇದು ಇದೇ ಪ್ಲೇನ್ ಅಲ್ಲಿ ಹೋಗುತ್ತಿದೆ, ಇದು ಇದೇ ಪ್ಲೇನ್ ಅಲ್ಲಿ ಹೋಗುತ್ತದೆ. ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಸೊ ಸ್ಕ್ಯೂ ಲೈನ್ಸ್ ಅಂದ್ರೆ ಏನಂತಂದ್ರೆ ನಾನ್ ಪ್ಯಾರಲಲ್, ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆರ್ ಕಾಲ್ಡ್ ಸ್ಕ್ಯೂ ಲೈನ್ಸ್. ಓಕೆ,
To find the distance between such type of lines, ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದಿಷ್ಟು ಏನಂತಂದ್ರೆ ವೆಕ್ಟರ್ ಅಲ್ಜಿಬ್ರಾ ಎಲ್ಲ ಯೂಸ್ ಮಾಡಿಕೊಂಡು ಈಕ್ವೇಶನ್ ಅನ್ನ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಅನ್ನ ಫೈಂಡ್ ಮಾಡ್ತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ಸ್ ಅಂದ್ರೆ ಈ ಡಿಸ್ಟೆನ್ಸ್ ಆಗಿರ್ಬೋದು, ಈ ಡಿಸ್ಟೆನ್ಸ್ ಆಗಿರ್ಬೋದು, ಇದು ಆಗಿರ್ಬೋದು, ಇದು ಆಗಿರ್ಬೋದು. ದೇರ್ ಆರ್ ಸೋ ಮೆನಿ ಡಿಸ್ಟೆನ್ಸಸ್, ಬಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಬಂದಾಗ ಇಟ್ ಈಸ್ ಆಲ್ವೇಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಏನಾಗಿರುತ್ತದು? ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಫಾರ್ that reason, distance between 2 points, distance between 2 lines or 2 skew lines is given by d is equals to mod of b1 cross product with b2 dot product with a2 minus a1 whole divided by magnitude of b1 cross b2. Okay, so ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಅನ್ನ ಫೈಂಡ್ ಮಾಡ್ತೀವಿ. ಸೊ ಲೆಟ್ ಮಿ ಕನ್ಸಿಡರ್ ಒನ್ ಎಕ್ಸಾಂಪಲ್ ಬೇಸ್ಡ್ ಆನ್ ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ಸ್ L1 and L2. ಈ ಕ್ವಶನ್ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ಆಗಿರ್ಬೋದು, ಮತ್ತೆ ಏನ್ರಿ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಲ್ಲಿನೂ ನೀವು ನೋಡ್ಲಿಕ್ಕೆ ನಿಮ್ಗೆ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯು ನೀಡ್ ಟು ಪ್ರಾಕ್ಟೀಸ್ ದಿಸ್ ಕ್ವಶನ್. Okay, find the distance between lines L1 and L2 whose vector equations are. ಎರಡು ಲೈನ್ ವೆಕ್ಟರ್ ಈಕ್ವೇಶನ್ಸ್ ಕೊಟ್ಟಾನ. ಅವು ಯಾವ ಫಾರ್ಮ್ನಾಗ ಇರ್ತಾವ ಅಂತಂದ್ರೆ, ವೆಕ್ಟರ್ ಈಕ್ವೇಶನ್ಸ್ ಯಾವ ಫಾರ್ಮ್ನಾಗ ಇರ್ತಾವ ಅಂತಂದ್ರೆ ನೋಡ್ರಿ, r is equals to one line equation a1 plus lambda b1 and second line equation ಇರುತ್ತೆ a2 plus lambda b2 ಫಾರ್ಮ್ನಾಗ ಇರ್ತದೆ. ಸಾರಿ, ನಾಟ್ ಲ್ಯಾಂಬ್ಡಾ, ಮ್ಯೂ. ಇದು ಲ್ಯಾಂಬ್ಡಾ ಜೊತೆಗಿದ್ದೇವತ್ತು ವೆಕ್ಟರ್ b1, ಮ್ಯೂ ಜೊತೆಗಿದ್ದೇವತ್ತು ವೆಕ್ಟರ್ b2. ಸೊ ಸ್ಟೆಪ್ಸ್ ಏನೇನು ಇಲ್ಲಿ ನೋಡ್ರಿ, ಇದನ್ನ ಫೈಂಡ್ ಮಾಡ್ಬೇಕಾಗಿತ್ತಂದ್ರೆ ಏನೇನು ಸ್ಟೆಪ್ಸ್ ಫಾಲೋ ಮಾಡ್ಬೇಕು? ಫಸ್ಟ್ ವಿ ನೀಡ್ ಟು ಫೈಂಡ್ b1 ಕ್ರಾಸ್ ಪ್ರಾಡಕ್ಟ್ ವಿತ್ b2. ಓಕೆ, ದೆನ್ ವಿ ನೀಡ್ ಟು ಫೈಂಡ್ a2 minus a1. ಆಮೇಲೆ ಥರ್ಡ್ ಸ್ಟೆಪ್, ವಿ ವಿಲ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ ಬರ್ಕೊಂಡು ಅದ್ರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅಂತಂದ್ರೆ ಯು ವಿಲ್ ಗೆಟ್, ನೋಡ್ರಿ, b1 ಕ್ರಾಸ್ b2 ಫೈಂಡ್ ಮಾಡಿದ್ರೆ ಅಂತಂದ್ರೆ ಯು ವಿಲ್ ಗೆಟ್ ಒನ್ ವೆಕ್ಟರ್. ಯಾಕಂದ್ರೆ ಕ್ರಾಸ್ ಪ್ರಾಡಕ್ಟ್ ಅಂತಂದ್ರೆ ವೆಕ್ಟರ್ ಸಿಗುತ್ತೆ ನಮಗೆ ಇಮಿಡಿಯೇಟ್ಲಿ. ಅಲ್ಲೇನ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ವಿ ನೀಡ್ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2. ಇಲ್ಲೇನ್ ವೆಕ್ಟರ್ ಬಂದಿರುತ್ತಲ್ಲ, ಈ ವೆಕ್ಟರ್ ನೀವು ಮ್ಯಾಗ್ನಿಟ್ಯೂಡ್ ನ ರೂಟ್ ಓವರ್ by squaring and adding the coefficients of I, J, K, you will get what? Magnitude of b1 cross b2. Okay, ಆ ಎಲ್ಲಾ ವ್ಯಾಲ್ಯೂಸ್ ಅನ್ನು ಇದ್ರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ you will get the distance between two skew lines. So in the same manner, let me proceed this question. ಏನಾಗುತ್ತೆ ಈಗ? ನಾನು ಹೇಳಿದ ಹಾಗೆ ಲ್ಯಾಂಬ್ಡಾ ಜೊತೆಗೆ ಯಾರು ಇರ್ತಾರಲ್ಲ ಅವ್ರು ಯಾರು? b1. ಮ್ಯೂ ಜೊತೆಗೆ ಯಾರು ಇರ್ತಾರಲ್ಲ ಅವ್ರು ಯಾರು? b2. ಹೌದಾ? ಬಿಫೋರ್ ಲ್ಯಾಂಬ್ಡಾ ಏನಿರುತ್ತಲ್ಲ ದಟ್ ಈಸ್ ನಥಿಂಗ್ ಬಟ್ a1 ಅಂಡ್ ಬಿಫೋರ್ ಮ್ಯೂ ಏನ್ ಬರುತ್ತಲ್ಲ ಅದು a2. ನೀವು ನೀಟಾಗಿ ಇದನ್ನ ಐಡೆಂಟಿಫೈ ಮಾಡಿಕೊಂಡು ಬರ್ಕೊಂಡ್ರೆ ಹಾಫ್ ಆಫ್ ದಿ ಕ್ವಶನ್ ಇಲ್ಲೇ ಸಾಲ್ವ್ ಆಗಿ ಬಿಟ್ಟಿರುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಏನಾಗುತ್ತೆ ಇಲ್ಲಿ? ವಿ ನೀಡ್ ಟು ಫೈಂಡ್ a2 ಮೈನಸ್ a1. a2 ಮೈನಸ್ a1. a2 ಎಲ್ಲಿಂದ ಸಿಗುತ್ತಾ? ಬಿಫೋರ್ ಮ್ಯೂ. ಬಿಫೋರ್ ಮ್ಯೂ ಏನಿದೆ ಇಲ್ಲಿ? 2i ಪ್ಲಸ್ j ಮೈನಸ್ k. ಓಕೆ, ಬಿಫೋರ್ ಲ್ಯಾಂಬ್ಡಾ a1 ಇರುತ್ತೆ ನಮಗೆ i ಪ್ಲಸ್ j. ಹೌದಾ? ಇಫ್ ಐ ಸಿಂಪ್ಲಿಫೈ ದಿಸ್, 2i ಪ್ಲಸ್ j ಮೈನಸ್ k ಮೈನಸ್ i ಮೈನಸ್ j ಆಗುತ್ತೆ. ಹೌದಾ? ಸೊ ಹಂಗಾದ್ರೆ ಏನಾಗುತ್ತೆ? 2i ಮೈನಸ್ i ಈಸ್ i and j minus j is this j and j get cancelled, so we are left with what? Minus k ಅಷ್ಟೇ. i minus k ಅಷ್ಟೇ ಸಿಗುತ್ತೆ ನಮಗೆ, and that is nothing but what? a2 minus a1 ಇದೆ. ನೆಕ್ಸ್ಟ್ ಯಾರನ್ನ ಫೈಂಡ್ ಮಾಡ್ತೀವಿ? we need to find
B1 cross product with B2. B1 cross product with B2. ಯಾವ ರೀತಿ ಫೈಂಡ್ ಮಾಡ್ತೀವಿ? ಬೈ ಯೂಸಿಂಗ್ ಡಿಟರ್ಮಿನೆಂಟ್ I J K. ಈಗ B1 B2 ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿರ್ತೀವಿ ನಾವು. ಏನಂತ ಹೇಳಿ, ಲ್ಯಾಂಬ್ಡಾ ಜೊತೆಗಿರೋದು ಯಾವುದು? ಲ್ಯಾಂಬ್ಡಾ ಜೊತೆಗಿರೋದು B1. ಮ್ಯೂ ಜೊತೆಗಿರೋದು ಯಾವುದು? ಅದು B2. ಸೊ ಲೆಟ್ ಮಿ ರೈಟ್ ದ ಕೋಎಫಿಷಿಯಂಟ್ಸ್. 2 -1 1, ಆಮೇಲೆ ಇಲ್ಲೇ 3 -5 2. ಲೆಟ್ ಮಿ ಎಕ್ಸ್ಪಾಂಡ್ ದ ಡಿಟರ್ಮಿನೆಂಟ್ ಬೈ ಯೂಸಿಂಗ್ ಫಸ್ಟ್ ರೋ. ಹಾಗಾದ್ರೆ ಏನಾಗತ್ತಿದು? I multiplied with -1 into 2 is -2, minus 5 into 1 will be -5, that minus into this minus is +5, minus j cap into 2 into 2 is 4, minus 3 into 1 is 3. Next, plus k into 2 into -5 is -10, minus 3 into -1 is -3, minus into minus +3 ಆಗುತ್ತೆ. So after simplifying, -2 plus 5 is 3i. ಇದು 4 minus 3 is 1 ಆಗುತ್ತೆ, and that is nothing but j, minus j ಆಗುತ್ತೆ. Next ಇದು -7k ಆಗುತ್ತೆ. Okay, and this is nothing but B1 cross product with B2. ನೆಕ್ಸ್ಟ್ ನಾನೇನು ಫೈಂಡ್ ಮಾಡಬೇಕೀಗ? ನಾನು ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ ಪ್ರಾಡಕ್ಟ್ ವಿತ್ B2 ಫೈಂಡ್ ಮಾಡ್ಬೇಕಾ? ಸೊ how will you find B1 magnitude of B1 cross product with B2? By just taking the square root of by taking the sum of squares of all the coefficients of B1 cross B2. 3 the square ಮಾಡ್ತೀರಿ, ಪ್ಲಸ್ -1 ಅನ್ನ ಸ್ಕ್ವೇರ್ ಮಾಡ್ತೀರಿ, ಪ್ಲಸ್ -7 ಅನ್ನ ಸ್ಕ್ವೇರ್ ಮಾಡ್ತೀರಿ. Then what we will get? 3 square is 9, 1 minus 1 square is 1, 7 square is 49. So ಇದೆಷ್ಟು ಬರುತ್ತಿದು? √59 ಬರುತ್ತಾ? And that is nothing but magnitude of B1 cross B2. ಕ್ಲಿಯರ್ ಆಗಿ ಬರಿಬೇಕು ನಾವು, ಎಲ್ಲೂ ಕೂಡ ಮಾರ್ಕ್ಸ್ ಕಟ್ ಆಗೋದಿಲ್ಲ ನಮಗೆ. Then we need to write the formula. By writing formula you will get 1 mark. So we know that distance between two skew lines is given by D is equals to mod of what? B1 cross product with B2, and that is dot product with A2 minus A1 divided by magnitude of B1 cross B2. So D is equals to, ಸಬ್ಸ್ಟಿಟ್ಯೂಟ್ ಮಾಡ್ರಿ ವ್ಯಾಲ್ಯೂಸ್ ಅಷ್ಟೇ, ಮತ್ತೇನಿಲ್ಲ ಇದ್ರೊಳಗಡೆ. B1 ಕ್ರಾಸ್ B2 ಫೈಂಡ್ ಮಾಡಿದೀವಿ ನಾವು ಆಲ್ರೆಡಿ. ಏನ್ ಬಂದಿದೆ ಇಲ್ಲಿ? 3i minus j minus 7k ಡಾಟ್ ಪ್ರಾಡಕ್ಟ್ with A2 minus A1 ಏನ್ ಬಂದೈತೆ ನೋಡ್ರಿ? I minus k ಬಂದೈತಿ, ಹೌದಾ? ಡಿವೈಡೆಡ್ ಬೈ ಇದೇನ್ ಬಂದಿದೆ? magnitude of B1 cross B2, that is √59. So let me simplify this. 3 into 1 ಅಂತಂದ್ರೆ 3 ಆಗುತ್ತಾ, minus j into 0 is 0 ಆಗುತ್ತಾ. ನೆಕ್ಸ್ಟ್ -7 into -1 ಅಂತಂದ್ರೆ +7 ಆಗುತ್ತಾ, ಡಿವೈಡೆಡ್ ಬೈ 50 √59, and that is equals to 7 plus 3 is 10, 10 divided by √59 is the required distance between two skew lines. Pause the video and note down the answer. One more question, let me solve the one more question. ನಾನು ಹೇಳಿದ ಹಾಗೆ ಬಿಫೋರ್ ಲ್ಯಾಂಬ್ಡಾ ಏನ್ ಬರುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ A1. ಲ್ಯಾಂಬ್ಡಾ ಜೊತೆಗಿರೋದು ವೆಕ್ಟರ್ B1, ಹೌದಾ? ಇಲ್ಲೂ ಕೂಡ ಹಾಗೇನೆ, ಬಿಫೋರ್ ಮ್ಯೂ ದಟ್ ಈಸ್ A2, ಮ್ಯೂ ಜೊತೆಗೆ ಮಲ್ಟಿಪ್ಲೈ ಆಗಿರೋದು ಯಾವುದು? B2 ವೆಕ್ಟರ್, ಕರೆಕ್ಟಾ? ಸೊ ಲೆಟ್ ಮಿ ಫೈಂಡ್ A2 minus A1.
a2 ಏನೈತಿ ಇಲ್ಲಿ 2i minus j minus k subtracted with what? Subtracted by a1 ಎಷ್ಟೈತಿ I plus 2j plus k. ಓಕೆ, ಸೊ ಸಿಂಪ್ಲಿಫೈ ಮಾಡಿದ್ರಿ ಅಂತಂದ್ರೆ 2i minus j minus k ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ minus I minus 2j minus k ಆಗುತ್ತಾ. 2i minus I ಅಂತಂದ್ರೆ I ಆಗುತ್ರಿ ಇದು minus j minus 2j is minus 3j minus k is minus 2k. okay okay a2 minus a1. okay, next ಏನ್ ಫೈಂಡ್ ಮಾಡ್ತೀವಿ? we need to find b1 cross b2 by using determinant I j k. okay, so what is b1? b1 coefficients ಏನಿದೆ 1 minus 1 1. what are the coefficients of b2? 2 1 2. let me expand this determinant by using first row. ಹೌದಾ? ಹಾಗಾದ್ರೆ ಏನಾಗುತ್ತೆ ಇದು I multiplied with minus 1 into 2 is minus 2 minus 1 minus j multiplied by 1 into 2 is 2 2 into 1 is 2, then plus k into what? k into 1 into 1 is 1 minus of minus plus 2 into 1 is 2 ಆಗುತ್ತೆ. so 2 minus 2 becomes 0. ಏನ್ ಬರುತ್ತೆ ಹಂಗಾದ್ರೆ minus 2 minus 1 ಅಂತಂದ್ರೆ minus 3i ಆಗುತ್ತಾ ಇದು. then ಇಲ್ಲೇ 1 plus 2 is 3 plus 3k ಆಗುತ್ತೆ ಇದು. and this is nothing but b1 cross b2. then coming to the magnitude of b1 cross b2. magnitude of b1 cross b2 is equals to root over ಏನ್ ಸ್ಕ್ವೇರ್ ಮಾಡ್ಬೇಕಾ minus 3 ನ ಸ್ಕ್ವೇರ್ ಮಾಡ್ತೀವಿ minus 3 ಸ್ಕ್ವೇರ್ plus 3 ಸ್ಕ್ವೇರ್. ಎಸ್, ಹಂಗಾದ್ರೆ ಏನ್ ಬರುತ್ತೆ ನೋಡ್ರಿ ಇದು 9 plus 9. let me write it directly root 18. how will you write root 18? this can be written as 9 into 2. so that is nothing but 3 root 2. ಹೌದಾ? next we know that formula ಬರಿಬೇಕೀಗ. distance between two skew lines is given by magnitude of modulus of what? b1 cross product with b2 dot product with a2 minus a1 divided by magnitude of b1 cross b2. yes, d is equals to ಏನಾಗತ್ತೆ ಹಂಗಾದ್ರೆ b1 cross b2. b1 cross b2 ಏನ್ ಬರೀತೀರಿ minus 3i plus 3k dot product with a2 minus a1 ಏನ್ ಬಂದೈತೆ ನೋಡ್ರಿ ಇಲ್ಲಿ I minus 3j minus 2 times k whole divided by what is magnitude of b1 cross b2? and that is nothing but 3 root 2. ಹೌದಾ? so if I simplify this ಏನಾಗುತ್ತೆ ಹಂಗಾದ್ರೆ minus 3 into 1 will be minus 3. next 3 into ಇಲ್ಲಿ j term ಇಲ್ಲ, so ಏನ್ ಬರೀತೀರ ಹಂಗಾದ್ರೆ 3 into 0 0 ಆಗುತ್ತಾ ಬಿಕಾಸ್ ಇಲ್ಲಿ j term ಇಲ್ವಲ್ಲ. 0 into minus 3 ಅಂತಂದ್ರೆ 0 ಆಗ್ಬಿಡುತ್ತೆ. next 3 into minus 2 is minus 6 ಆಗುತ್ತೆ. ಕರೆಕ್ಟಾ? so minus 6 divided by 3 root 2. ಎಷ್ಟು ಬರೀತೀರಿ minus 3 minus 6 ಅಂತಂದ್ರೆ minus 9 mod ಇರೋದ್ರಿಂದ plus 9 ಅಂತ ಬರೀತೀರಿ. 9 divided by 3 root 2 ಅಂತ ಬರೆದ್ರಿ ಅಂತಂದ್ರೆ 3 ones are 3 3s are. so the answer is 3 divided by root 2.
So the required distance between two lines L1 and L2 is 3 divided by root 2. Okay, and the last question will be given to you. This is also most important question. You need to practice this question. ಆಮೇಲೆ ಇದರದೇನು ಆನ್ಸರ್ ಬರುತ್ತಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿ ನಾನೇನು ಈ ಸೆಷನ್ ಒಳಗಡೆ ಸಾಲ್ವ್ ಮಾಡಿದ್ದೀನಿ, these questions are taken from the previous year questions which are appeared in the board examination as well as the preparatory examination. ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಒಳಗಡೆ ಕೊಟ್ಟಿರೋ ಕ್ವಶನ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ಕೊಟ್ಟಿದ್ದೀನಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ದೀಸ್ ಕ್ವಶನ್ಸ್. ಬರುವಂತ ದಿನಗಳಲ್ಲಿ ನಾನು ನಿಮ್ಗೋಸ್ಕರ 15 ಸೂಪರ್ MCQs ಅನ್ನ ಮಾಡ್ತಾ ಇದ್ದೀನಿ. ಸೊ ಟಿಲ್ ದೆನ್ ಕೀಪ್ ಆನ್ ವಾಚಿಂಗ್ ಮೈ ವಿಡಿಯೋಸ್, ಡೂ ಸಪೋರ್ಟ್. ನಾನು ಏನು ಈಗ ವಿಡಿಯೋಸ್ ಮಾಡ್ತಾ ಇದ್ದೀನಿ ಎಲ್ಲರೂ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಸಪೋರ್ಟ್ ಮಾಡಿ, ಮತ್ತು ಇನ್ನೂ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.